ಒಂದು ಭಕ್ತರಲ್ಲಿ ಒಂದು ದೈವ ವಾತಾವರಣ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಭಕ್ತರಿಗೆ ನಾವು ಒಂದು ಮನವಿ ಮಾಡೋದಿಷ್ಟೇ, ಬೆಳಗಿನ ಜಾವ ಪ್ರಾಣಿಗಳ ಒಂದು ಸಂಚರಣೆ 4 ಗಂಟೆಯಿಂದ ಬಹುಶಃ 6 ಗಂಟೆ ಅಥವಾ 3 ಗಂಟೆಯಿಂದ 6 ಗಂಟೆ ತನಕ ಹೆಚ್ಚು ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರುವಂಥದ್ದು. ಬಟ್ ಇದನ್ನ ನಾವು ಆ ಸಮಯನ ಬಿಟ್ಟು ಉಳಿದ ಸಮಯದಲ್ಲಿ ನಾವು ಹೋಗಿ ಬರ್ಲಿಕ್ಕೆ ಯಾವ ರೀತಿಯಾದ ಒಂದು ಪ್ಲಾನ್ ಆಗಿ ಮತ್ತೆ ಗಾರ್ಡ್ ಜೊತೆ ಒಂದು ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗೋದು ಇದು ಸೂಕ್ತ. ಬಹುಶಃ ಈ ಘಟನೆ ಖಂಡಿತವಾಗ್ಲೂ ನಡೀಬಾರ್ದಿತ್ತು, ನಡೆದಿದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಒಟ್ಟಾರೆ ಸರ್ಕಾರಕ್ಕೆ ಮತ್ತೆ ಸಚಿವರನ್ನ ನಾವು ಮನವಿ ಮಾಡಿ ಒಂದು ಸಭೆ ಮಾಡಿ ಯಾವ ರೀತಿ ಏನು ಇವತ್ತು ಬಂದಂತ ಭಕ್ತರಿಗೆ ಸುರಕ್ಷತೆ ಮತ್ತೆ ಅವರ ಒಂದು ಪಾರದರ್ಶಕವಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅದಂತ ಒಂದು ಪ್ಲಾನ್ ಆಗಿ ನಿರ್ಣಯ ತಗೊಳ್ಳೋಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಇವತ್ತು ಏನು ನಾನು ಮುಖ್ಯವಾಗಿ ಈ ಘಟನೆ ನಡೆದಿದೆ ಆ ತಂದೆ ತಾಯಿಗಳಲ್ಲಿ ನಿಜವಾಗ್ಲೂ ಒಂದು ಆ ಭಗವಂತ ಅವರ ದುಃಖ ಬರ್ಸಕ್ಕಂತ ಶಕ್ತಿ ನೀಡಲಿ ಅನ್ನೋ ಮಾತನ್ನ ಹೇಳ್ತಾ, ಬಟ್ ಮುಂದೆ ಯಾವುದೇ ತರದ ಇಂಥ ಒಂದು ಘಟನೆ ನಡೀದೇ ಇರೋದಕ್ಕೆ ಎಲ್ಲಾ ತರದ ಒಂದು ನಿರ್ದೇಶನ ಮತ್ತೆ ಸರ್ಕಾರನ ಒಂದು ಎಚ್ಚೆತ್ತಿ ಈ ಒಂದು ಘಟನೆ ನಡೆದಿರೋದಕ್ಕೆ ಮುಂಜಾಗ್ರತವಾಗಿ ಎಲ್ಲಾ ಕ್ರಮಗಳನ್ನ ತಗೊಳ್ಳಿಕ್ಕೆ ಈಗಾಗಲೇ ಜಿಲ್ಲಾಡಳಿತ, CCF ಅವರು ಸಚಿವರಿಗೆ ಗಮನಕ್ಕೆಲ್ಲ ಬಂದಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಸೂಕ್ತ ನಿರ್ದೇಶನ ನೀಡಿ ಭಕ್ತರಿಗೆ ಸುರಕ್ಷತೆನೇ ಮುಖ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.